ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕಿನ ಅನ್ವರಿ ಪ್ರಾಥಮಿಕ ಶಾಲೆಯಲ್ಲಿ ಮೇಲ್ಚಾವಣಿ ಕುಸಿತದ ಪರಿಣಾಮ ಬಾಲಕನಿಗೆ ಗಂಭೀರವಾದಂತಹ ಗಾಯಗಳಾಗಿವೆ. 1ನೇ ತರಗತಿಯ ವಿದ್ಯಾರ್ಥಿ ಅರುಣ್ ಗಾಯಗೊಂಡ ವಿದ್ಯಾರ್ಥಿಯಾಗಿದ್ದಾನೆ. ತರಗತಿ ನಡೆಯುವ ವೇಳೆ ಮೇಲ್ಚಾವಣಿಯ ಸಿಮೆಂಟ್ ಕುಸಿತದ ಪರಿಣಾಮ ಅರುಣ್ ತಲೆಗೆ ಗಾಯವಾಗಿದೆ. ಸಿಮೆಂಟ್ ಕುಸಿತಕ್ಕೆ ವಿದ್ಯಾರ್ಥಿ ಅರುಣ್ಗೆ ತಲೆಗೆ ಗಂಭೀರವಾದಂತಹ ಪೆಟ್ಟಾಗಿದೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾನೆ ವಿದ್ಯಾರ್ಥಿ ಅರುಣ್. ಕಳಪೆ ಮಟ್ಟದ ಕಾಮಗಾರಿಯಿಂದ ಮೇಲ್ಚಾವಣಿಯ ಕುಸಿತ ಅನ್ನೋ ಒಂದು ಗಂಭೀರವಾದಂತಹ ಆರೋಪ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಕಟ್ಟಡ ಒಂದು ಕಳಪೆ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇದರಲ್ಲಿ ಶಾಸಕರು ಮತ್ತು ಗುತ್ತಿಗೆದಾರರು ಸಂಪೂರ್ಣವಾಗಿ ಹಣವನ್ನು ಲಪಟಾಯಿಸಿ ಕಳಪೆ ಕಾಮಗಾರಿ ಮಾಡಿರ್ತಾರೆ. ಇವ್ರನ್ನೇ ಹೊಣೆ ಮಾಡಬೇಕು. ಇದನ್ನ ಪ್ರಕರಣ ದಾಖಲು ಮಾಡಿಕೊಂಡು ಸಂಬಂಧಪಟ್ಟ ಗುತ್ತಿಗೆದಾರನ ಮೇಲೆ ಪ್ರಕರಣ ದಾಖಲಿಸಿ ಮತ್ತು ಸಂಬಂಧಪಟ್ಟವರಿಗೆ ಎಲ್ಲ ಇಲಾಖೆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಮತ್ತು ವಿದ್ಯಾರ್ಥಿಗೆ ಪರಿಹಾರ ಕೊಡಬೇಕು ಮತ್ತು ಸಂಪೂರ್ಣ ಆರೋಗ್ಯ ಒಂದು ವೆಚ್ಚವನ್ನು ಅವರೇ ಭರಿಸಬೇಕು. ಮತ್ತು ಇಲ್ಲಂತಂದರೆ SFI ತೀವ್ರವಾಗಿ ಹೋರಾಟ ಮಾಡ್ತದ. ತಾಲೂಕಾ ಒಂದು BO ಕಚೇರಿ ಮುಂದೆ ನಾವು ಅನಿರ್ದಿಷ್ಟಾವಧಿ ಧರಣಿ ಕೊಡಬೇಕಾಗುತ್ತೆ ಅಂತೇಳಿ ಎಚ್ಚರ ಮಾಡ್ತಾ ಇದ್ದೀವಿ. 2018-19ನೇ ಸಾಲಿನ KKRDB ಅನುದಾನದಲ್ಲಿ ನಿರ್ಮಾಣವಾದ ಶಾಲೆಯ ಕಟ್ಟಡ ಇದೀಗ ಮೇಲ್ಚಾವಣಿಯ ಕುಸಿತದಿಂದಾಗಿ ವಿದ್ಯಾರ್ಥಿಯ ತಲೆಗೆ ಗಂಭೀರವಾದಂತಹ ಗಾಯಗಳಾಗಿವೆ.